ಸರ್ಕಾರ ಇವತ್ತು ಅವ್ರು ಇರ್ಬೋದು, ನಾಳೆ ನೀವು ಬರ್ಬೋದು ಅಲ್ವಾ, ಯಾರು ಎಲ್ಲಿ ಕೂಡ ಪರ್ಮನೆಂಟ್ ಇರುವುದಿಲ್ಲ. ಆದರೆ ಒಂದು ತನಿಖಾ ಸಂಸ್ಥೆಯವರು ಒಬ್ಬರ ಅಧಿಕಾರಿ ಕರೆಸಿ ಇವರ ಮೇಲೆ ಕಂಪ್ಲೇಂಟ್ ಕೊಡಿ, ಇವರ ಮೇಲೆ ಕಂಪ್ಲೇಂಟ್ ಕೊಡಿ ಇದು ಹೇಳ್ತಾರಲ್ಲ, ಇದು ನಮಗೆ ಇಂಪಾರ್ಟೆಂಟ್. ದಿಸ್ ಇಸ್ ಇಂಪಾರ್ಟೆಂಟ್. ನಾನು ಯಾರಿಗೂ ಬರ್ಬೋದು ಪರಿಸ್ಥಿತಿ, ಅದರ ಬಗ್ಗೆ ಮಾತ್ರ ನಾವು ನಮ್ಮದನ್ನು ಬ್ಯಾಸ್ ಬೇಡ. ಈಗ ಅದರ ಬಗ್ಗೆ ಇರುವಂತ ವಿಚಾರ ಸಬ್ಮಿಷನ್ ಮಾಡಲಿ, ಮತ್ತೆ ಅದ್ರ ಬಗ್ಗೆ ಚರ್ಚೆ ಮತ್ತೆ ಏನಂತ ನೋಡೋದು ವಿಚಾರ ಮಾಡುವ. ಈಗ ಅವರು ಒಂದು FIR ಕೊಟ್ಟಿದ್ದಾರೆ, ಯಾರೋ ಈ ಕಲ್ಲೇಶನ್ ಅಂತ ವ್ಯಕ್ತಿ ಕೊಟ್ಟಿದ್ದಾರೆ. ಯಾವತ್ತು 16ನೇ ತಾರೀಕು ಅವ್ರನ್ನ ವಿಚಾರಣೆ ಕರೆದಿದ್ದಾರೆ ಅಂತ. ತಿರ್ಗಾ 18ನೇ ತಾರೀಕು ಅವ್ರ ವಿಚಾರಣೆ ಕರಿಬೇಕು, ಕರೆದು ನಿನ್ನ ಅರೆಸ್ಟ್ ಮಾಡ್ತೀನಿ ಅಂತ ಅವನು FIR ಕಾಪಿನಲ್ಲಿರುವಂತ ಕಂಪ್ಲೇಂಟ್ ಇರುವಂತ ವಿಚಾರ. ಹೌದು, 18ಕ್ಕೆ ಅರೆಸ್ಟ್ ಮಾಡಿದಾರ. ಈಗ ನೀವು ಅವರ ವಕೀಲರ ಅಲ್ಲ ವಕೀಲರಲ್ಲ, ಸಬ್ಮಿಟ್ ಮಾಡ್ಲಿಕ್ಕೆ ಮುಖ್ಯಮಂತ್ರಿ ಮೇಲೆ ಕೊಟ್ಟಿದ್ದಾರೆ. ಅದೇನಂತ ನೋಡೋದು, ಸಬ್ಮಿಟ್ ಬರ್ಲಿ. ಈಗ ಅವರವರ ವಕೀಲರದನ್ನೆಲ್ಲ ನೋಡ್ತಾರೆ. ಅವರ ಮೆಂಬರ್ ಸಬ್ಮಿಷನ್ ಮಾಡ್ತಾ ಮಾಡ್ಲಿ. ನೀವೇ ಟೆನ್ಷನ್ ಮಾಡ್ತೀರಿ. ಮುಖ್ಯಮಂತ್ರಿಗಳ ಈಗ ಈಗ ವಿಚಾರಣೆ ಅವರೊಂದು ಪ್ರಸ್ತಾವನೆ ಸಲ್ಲಿಸ್ತಾರೆ, ಸಬ್ಮಿಷನ್ ಮಾಡ್ಲಿ, ಮತ್ತೆ ನೀವು ಚರ್ಚೆ ಮಾಡಬಹುದು. ನಮ್ಮ ಸರ್ಕಾರದ ಮೇಲೆ ಭ್ರಷ್ಟಾಚಾರದ ವ್ಯವಸ್ಥೆ ಒಳಗೆ ಸಿಕ್ಸು ಅಂತ ಹೇಳಿ ಒಬ್ಬ ಅಧಿಕಾರಿಯನ್ನ ಒಬ್ಬ ಇಡಿ ಅಧಿಕಾರಿ ಕೇಳ್ತಾನೆ ಅಂದ್ರೆ ಅದನ್ನ ನೋಡ್ಕೊಂಡು ಸುಮ್ಮನೆ ಇನ್ನೆಲ್ರಿ ಮಾಡೋಣ, ಸದನದಲ್ಲೇ ಚರ್ಚೆ ಮಾಡ್ಬೇಕಿದ. ಇದಕ್ಕೆ ಯಾರು ಕಾರಣಕರ್ತರ ಇದ್ದಾರೆ, ಇಡಿನ ಯಾರು ಕಳಿಸಿದ್ರು, ದೇಶದಲ್ಲಿ ಸಬ್ಮಿಷನ್ ಮಾಡ್ಲಿ ಅವ್ರೀಗ. ಆಯ್ತು, ಸಬ್ಮಿಷನ್ ಮಾಡ್ಲಿ. ಈಗ ನಾನೀಗ ಸಬ್ಮಿಷನ್ ಅವ್ರಿಗೆ ನಿಮ್ಮವ್ರದ್ದು ಏನಾದ್ರು ಹೇಳಿದ್ರ? ಇಲ್ಲ ಅವ್ರು ಏನು ಸಬ್ಮಿಷನ್ ಮಾಡ್ತಾರೆ, ಆಯ್ತು ಸಬ್ಮಿಷನ್ ಇನ್ವೆಸ್ಟಿಗೇಷನ್ ಮಾಡಿ ಪೊಲೀಸರು ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು, ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ. ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ಕೂಡ ಶೇರ್ ಮಾಡಿ. ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತ್ತೆ, ಆ ಮೂಲಕ ನಮಗೆ ಸಹಕಾರ ಆಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ. ಧನ್ಯವಾದ.